ಗುಡಿಬಂಡೆಯಲ್ಲಿ ಭೀಮಾ ಕೊರೆಂಗಾವ್ ಯುದ್ಧದ ವಿಜಯೋತ್ಸವದ ದಿನದ ಹಿನ್ನೆಲೆಯಲ್ಲಿ ದಲಿತ ಸಂಘಟನೆಗಳ ವಿಜಯೋತ್ಸವ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ಬಳಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಭೀಮಾ ಕೊರೆಂಗಾವ್ ಯುದ್ಧದ 208ನೇ ವರ್ಷದ ವಿಜಯೋತ್ಸವ ಸಂಭ್ರಮಾಚರಣೆಯನ್ನ ಗುರುವಾರ ಹಮ್ಮಿಕೊಳ್ಳಲಾಗಿತ್ತು. ದಲಿತ ಮುಖಂಡ ಸುಬ್ಬರಾಯಪ್ಪ ಮಾತನಾಡಿ, ಕೊರೆಂಗಾವ್ ಯುದ್ಧದ ಇತಿಹಾಸವನ್ನ ಪಠ್ಯ ಪುಸ್ತಕದಲ್ಲಿ ಅಳವಡಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಭೀಮಾ ಕೊರೆಂಗಾವ್ ಯುದ್ಧದ ಮಹತ್ವ ಸಮಾಜದ ಹಲವರಿಗೆ ತಿಳಿದಿಲ್ಲ. ಹಿನ್ನೆಲೆಯಲ್ಲಿ ಯುದ್ಧದ ಮಹತ್ವವನ್ನ ಪ್ರತಿಯೊಬ್ಬರಿಗೂ ತಿಳಿಸುವ ನಿಟ್ಟಿನಲ್ಲಿ ಸರ್ಕಾರ ಪ್ರವೃತ್ತ ಆಗಬೇಕು ಎಂದು ಪ್ರತಿಪಾದಿಸಿದರು. ಜಾತಿ ಅಸ್ಪೃಶ್ಯತೆ ವಿರುದ್ಧದ ಇತಿಹಾಸದಲ್ಲಿ ಮುಚ್ಚಿ ಹೋಗಿದ್ದ ನೈಜ ಯುದ್ಧದ ಘಟನೆಯೇ ಭೀಮಾ ಕೊರೆಂಗಾವ್ ವಿಜಯೋತ್ಸವವಾಗಿದೆ. ಮಹಾರಾಷ್ಟ್ರದ ಪುಣಿಯಾ ಗ್ರಾಮದಲ್ಲಿ 1818ರಲ್ಲಿ ನಡೆದ ಯುದ್ಧದಲ್ಲಿ 500 ಮಹಾನ್ ಸೈನಿಕರು 25,000ಕ್ಕೂ ಹೆಚ್ಚು ಸೈನಿಕರಿಂದ ಪೇಶ್ವೆ ಸೈನ್ಯವನ್ನ ಬಗ್ಗುಬಡಿದರು. ಇದರ ಸ್ಮರಣಾರ್ಥವಾಗಿ ಪ್ರತಿ ವರ್ಷವೂ ವಿಜಯೋತ್ಸವ ಆಚರಿಸಲಾಗುತ್ತಿದೆ. ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಏನು ಕೊರೆಗಾಂವ್ ಅಂದ್ರೆ ಏನು, ಸ್ತೂಪ ಅಂದ್ರೆ ಏನು, ಇದರ ಬಗ್ಗೆ ಹಲವಾರು ವರ್ಷಗಳ ಹಿಂದೆ ನಮಗೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ಕೆಲವು ವರ್ಷಗಳ ಈಚೆಗೆ ಪ್ರತಿಯೊಂದು ಸಾಲು ಕೂಡ ಇಡೀ ದಲಿತ ಸಮುದಾಯ, ಶೋಷಿತ ವರ್ಗಗಳು ತಿಳಿದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಈಗ ಉದ್ಭವ ಆಗಿ ಬರ್ತಾ ಇದೆ. ಪ್ರೀತಿಯ ಬಂಧುಗಳೇ, ನಾವು ನೋಡಿಲ್ಲ, ಪುರಾಣಗಳ ಇತಿಹಾಸದಲ್ಲಿ ಹೆಣ್ಣಿಗಾಗಿ ರಾಮಾಯಣ ನಡೆದಿದೆ. ಇದು ಪುರಾಣದ ಇತಿಹಾಸ. ಮಣ್ಣಿಗಾಗಿ ಮಹಾಭಾರತ ನಡೆದಿದೆ. ಅದೇ ರೀತಿ ಹೊನ್ನಿಗಾಗಿ, ಸಿಂಹಾಸನಕ್ಕಾಗಿ ಕಿತ್ತಾಡದಂತಹ ರಾಜಗಳನ್ನು ನೋಡಿದ್ದೀವಿ. ಸರ್ವನಾಶಗಳು ಆಗಿರತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ, ಇತಿಹಾಸದಲ್ಲಿ ಓದ್ತಾ ಇರ್ತೀವಿ. ಆದರೆ ವೀರರು ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡಿ ಯುದ್ಧಗಳನ್ನು ಮಾಡಿರತಕ್ಕಂಥದ್ದು ಭಾರತೀಯ ಇತಿಹಾಸ ಪುಟದಲ್ಲಿ ಅಳಿಸಲ್ಪಟ್ಟಿದೆ. ಯಾವ್ಯಾವ ಯುದ್ಧಗಳು ನಡೆದಿರ್ತಕ್ಕಂಥದ್ದು ಇತಿಹಾಸದ ಚಿತ್ರಣ ಮಾಡಿದ್ದಾರೆ. ಆದರೆ ಈ ಕೊರೆಗಾಂವ್ ಸಾಷ್ಟಾಂಗ ಯುದ್ಧ ನಡೆದಿರ್ತಕ್ಕಂಥದ್ದು ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಮೆಹರ್ ಜನಾಂಗದ ಯುದ್ಧವನ್ನು ಯಾವುದೇ ಚರಿತ್ರೆಯಲ್ಲಿ ಮಾಡಿರ್ತಕ್ಕಂಥದ್ದು ನಮಗೆ ಈ ಸಮಾಜಕ್ಕೆ ವಂಚನೆ ಮಾಡಿರ್ತಕ್ಕಂಥ ವಿಚಾರ ಅಂತ ಹೇಳಿ ಪ್ರೀತಿಯ ಬಂಧುಗಳೇ, ಏನು ಡಾಕ್ಟರ್ ಬಾಬಾ ಸಾಹೇಬರು ಅಮೆರಿಕ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಲೈಬ್ರರಿಯಲ್ಲಿ ಕುಳಿತು ನಿರಂತರವಾಗಿ ಪುಸ್ತಕಗಳನ್ನು ಓದುವ ಅಭ್ಯಾಸ ಅವರಿಗಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಅವರ ಕೈಗೆ ಸಿಕ್ಕಂಥ ಒಂದು ಪುಸ್ತಕ ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.